ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಮನೆ ಮುಂದೆ ನನ್ನ ಮತಕ್ಷೇತ್ರದ ಕಲಗಟ್ಟಿಗೆ ಅಥವಾ ಮಡಿಕೆವನಹಳ್ಳಿ ಕ್ರಾಸ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಈ ಟಾಟಾ ಏಸ್ ಅಂತಕ್ಕಂಥ ಗಾಡಿನಲ್ಲಿ ಸುಮಾರು 24 ಜನ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾ ಇದ್ರು. ಅಲ್ಲಿ ಬಹಳಷ್ಟು ಹೆಣ್ಮಕ್ಳು ಈ ನಮ್ಮ ಈ ತಾರಿಯಾಳ ಹತ್ರ ಈ ಗಾರ್ಮೆಂಟ್ ಇಂಡಸ್ಟ್ರಿ ಕೆಲಸ ಮಾಡಕ್ ಬರ್ತಾರೆ. ಭೀಕರವಾಗಿ ಆಕ್ಸಿಡೆಂಟ್ ಆಗಿದೆ. ಸುಮಾರು 19 ಜನಕ್ಕೆ ಇಂಜುರೀಸ್ ಆಗಿದೆ. ಅದರಲ್ಲಿ ಒಬ್ಬರು ಎಕ್ಸ್ಪೈರ್ಡ್ ಆಗಿದ್ದಾರೆ, ಆಮೇಲೆ ಇನ್ನೊಬ್ಬರು ಸೀರಿಯಸ್ ಆಗಿದ್ದಾರೆ. ಇನ್ನು 17 ಜನ ಔಟ್ ಆಫ್ ಡೇಂಜರ್ ಇದ್ದಾರೆ. ಸೊ ಎಲ್ಲರಿಗೆ ಇಲ್ಲಿ ಬಂದು ನಾವು ಚೆಕ್ ಮಾಡಿದೀವಿ, ಚಿಕಿತ್ಸೆ ನಡೀತಾ ಇದೆ. ಸೊ ಇನ್ನೊಂದು ಬಹುಶಃ ಇನ್ನೊಂದು 3-4 ತಾಸಿನಲ್ಲಿ ಬಹುತೇಕ ಎಲ್ಲರದ್ದು ಪ್ರಿಲಿಮಿನರಿ ಚೆಕ್ಅಪ್ ಕೂಡ ಆಗುತ್ತೆ. ಒಂದು ಪೇಷಂಟ್ ಹಾವೇರಿದ್ದು ಇದುವರೆಗೂ ಡಾಕ್ಟರ್ಗಳು ಬಂದಿಲ್ಲ, ಚೆಕ್ ಮಾಡಿಲ್ಲ. ಕಿಮ್ಸ್ ಮಣ್ಣಿನ ಹಿಂಗಾಗಿತ್ತು, ಕಿಡ್ನಿ ಸಮಸ್ಯೆ ಐತೆ ಅಂತ ಬಂದ್ರ ಡಾಕ್ಟರ್ಗಳೇ ಇಲ್ಲ. ಇಲ್ಲಿ ಹೆಸರಿಗೆ ಮಾತ್ರ ಕಿಮ್ಸ್ ದೊಡ್ಡದು. ಈಗ ಏನಾಗುತ್ತಂತಂದ್ರೆ ನಾನು ಅವ್ರಿಗೆ ಸಮರ್ಥನೆ ಮಾಡ್ಕೊಳಕ್ ಹೋಗಲ್ಲ. ನಾನು ಈ ವ್ಯವಸ್ಥೆ ಬಹಳ ಹತ್ರ ನೋಡಿದೀನಿ. 70-80% ವರ್ಕ್ ನಡೀತಾನೆ ಇರ್ತದೆ. ಇಂಥ 20% ನೆಗ್ಲಿಜೆನ್ಸ್ ಇದೆ. ಅದಕ್ಕೆ ನಾವು ಡಿಸಿಗೆ ಏನ್ ಹೇಳಿದ್ವಿ ಅಂದ್ರೆ ಈಗ ಇಲ್ಲೊಂದು ಕಂಪ್ಲೇಂಟ್ ಬಾಕ್ಸೇ ಮಾಡ್ಬಿಡ್ಬೇಕು ಮುಂದ್ಗಡೆ. ಯಾಕಂದ್ರೆ ನಮಿಗೂ ಬರಬೇಕು, ಯಾರು ಈ ರೀತಿ ಹೇಳ್ಬೇಕು, ನಮಗೆ ಮಾನದಂಡಗಳು ನೋಡಕ್ ಆಗೋದಿಲ್ಲ. ಸೊ ನಾನು ಕನ್ಸರ್ನ್ ಮಿನಿಸ್ಟರ್ಗೂ ಮಾತಾಡ್ತೀನಿ. ಯಾಕಂದ್ರೆ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ನಾನು ಬಹಳ ಟೆಕ್ನಿಕಲಿ ಕ್ವಾಲಿಫೈಡ್ ಕೂಡ ಇಲ್ಲ. ಹೌ ಟು ಈ ಮಾನಿಟರ್ ಯಾವ ರೀತಿ ಚೆಕ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸಿಸ್ಟಮ್ ಮಾಡ್ಬೇಕು ಅನ್ನೋದಕ್ಕೆ ಈಗ ಹೇಳಿದೀನಿ. ನೆಕ್ಸ್ಟ್ ವೀಕ್ ಹೊರಗಡೆ ವಿಲ್ ಹ್ಯಾವ್ ಅ ಕಂಪ್ಲೇಂಟ್ ಬಾಕ್ಸ್. ಸೊ ಕಂಪ್ಲೇಂಟ್ ಬಾಕ್ಸ್ ನಾವು ರಿವ್ಯೂ ಮಾಡ್ಲಿಕ್ಕೆ ಈಸಿ ಆಗ್ಬಿಡುತ್ತೆ. ಸೊ ವಿಲ್ ಕ್ರಿಯೇಟ್ ಅ ಕಂಪ್ಲೇಂಟ್ ಬಾಕ್ಸ್. ಯಾವುದೇ ಒಬ್ಬ ಓಪಿಡಿ ಪೇಷಂಟ್ ಆಗಿರ್ಬೋದು, ಯಾವುದೇ ಪೇಷಂಟ್ ಬಂದಾಗ ಆ ಕಂಪ್ಲೇಂಟ್ ಬಾಕ್ಸ್ ನಾನು ಕಂಪ್ಲೇಂಟ್ ಮಾಡಿದ್ರೆ ನಮಗೂ ಅದು ವ್ಯೂ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್. ಇನ್ ಮುಂದ್ಗಡೆ ಈ ತರ ಕಂಪ್ಲೇಂಟ್ಸ್ ಗಳು ಬಂದಾಗ ನಾವು ಅದನ್ನ ಅಡ್ರೆಸ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಕಂಪ್ಲೇಂಟ್ ಬಾಕ್ಸ್ ನ ನೀಟಾಗಿ ಅಂದ್ರೆ ಸಾರ್ವಜನಿಕರಿಗೆ ಕಾಣಬೇಕು. ಅವ್ರು ಕಂಪ್ಲೇಂಟ್ ಕೊಟ್ರೆ ನಮಗೂ ಅದನ್ನ ಗಮನಕ್ಕೆ ಬರ್ತಕ್ಕಂಥದ್ದು ಮಾಡ್ಲಿಕ್ಕೆ ಹೇಳಿದ್ದೀನಿ, ತಾಕೀತು ಮಾಡಿದ್ದೀನಿ. ಪರಿಹಾರ ಅದು ನಾವು ಕೊಡಂತದ್ ಪರಿಹಾರ ಅಲ್ಲ. ಸರ್ಕಾರ ವತಿಯಿಂದ ಏನ್ ಆಗುತ್ತೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗೂ ಮಾತನಾಡ್ತೀವಿ. ಯಾರು ಇದ್ದಾರೆ ಕಂಪ್ಯೂಟರ್ ಚಿಕಿತ್ಸೆ ನಾವು ಸರ್ಕಾರನ ಬಯಸುತ್ತೆ, ಆಮೇಲೆ ನಾವು ಕೂಡ ಅದು ಬಯಸ್ತೀವಿ. ಮುಂದೆ ಸರ್ಕಾರದಿಂದ ಏನೇನೋ ಪರಿಹಾರ ಸಿಗ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗೆ ಮಾತನಾಡ್ತೀವಿ. ಈಗಿನಾಯ್ತು ಏನು ಮತ್ತೆ ಈಗ ಇವತ್ತ ನಿಮ್ಮ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಯಾವ ರೀತಿ ಪರಿಸ್ಥಿತಿ ಬರ್ತಂದ್ರೆ ಬಾಂಗ್ಲಾದೇಶ ಪ್ರಧಾನಿ ಮೋದಿ ಮನೆಗೆ ಹೋಗಿ ಹೊಡಿತೀವಿ ನಾವು, ಆ ತರದ ಪರಿಸ್ಥಿತಿ ಬರುತ್ತಿಲ್ಲ. ಯಾರು GS ಪಾಟೀಲ್ ಅವ್ರು ಮಾತಾಡಿದ್ದಾರೆ ಶಾಸಕರು. ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಆ ತರ ಮಾತನಾಡೋದಕ್ಕೆ ನನ್ನ ಸಮರ್ಥನೆ ಇಲ್ಲ. ವೈಯಕ್ತಿಕವಾಗಿ ಐ ಡೋಂಟ್ ಸಪೋರ್ಟ್ ಸಚ್ ಥಿಂಗ್ಸ್. ಸೊ ಅವ್ರು ಮಾತನಾಡಿದ್ರೆ ನೀವು ಅವ್ರನ್ನ ಕೇಳಿ. ಈ ತರ ಮಾತಾಡಿದ್ರೆ ಅವರು ಈ ಒಕ್ಕು ಹೊಡಿತೀವಿ ಅಥವಾ ಈ ತರ ಮಾತನಾಡಿರ್ತಕ್ಕಂಥದ್ದು ನನ್ನ ಸಮರ್ಥನೆ ಇಲ್ಲ. ನೈದರ್ ಐ ಸ್ಟ್ಯಾಂಡ್ ಬೈ ಇಟ್. ಸರ್, ಈಗ ಹಲವಾರು ಅವರೊಂದೇ ಅಲ್ಲ, ಈಗೇನು ಬಾಂಗ್ಲಾ ಗಲಾಟೆ ಆದಲ್ಲಿಂದ ಅದೇ ಮಾತು ಹೇಳ್ತಿದ್ದಾರೆ. ದೇಶಕ್ಕೆ ಬಾಂಗ್ಲಾ ಪರಿಸ್ಥಿತಿ ಬರುತ್ತೆ, ಬಾಂಗ್ಲಾ ಯಾಕೆ ಬರುತ್ತೆ ಸರ್ ಪರಿಸ್ಥಿತಿ? ಯಾರು ಹೇಳಿದ್ರೆ ಅವ್ರನ್ನ ಕೇಳ್ಕೊಳ್ಳಿ. ಈಗ ಯಾರು ಹೇಳಿದ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್, ನೈದರ್ ಐ ಆಮ್ ಎಂಡೋಸಿಂಗ್ ಇಟ್. ಈಗ ಅವ್ರ ವೈಯಕ್ತಿಕ ಅಭಿಪ್ರಾಯ ತಿಳಿಸಿರ್ತಾರೆ, ಅವ್ರು ಮಾತನಾಡಿರ್ತಕ್ಕಂಥದ್ದು ಅವ್ರು ಉತ್ತರ ಕೊಡಬೇಕು, ನಾನು ಕೊಡಕ್ ಬರೋದಿಲ್ಲ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ನೈದರ್ ಐ ಸ್ಟ್ಯಾಂಡ್ ಬೈ ದಟ್, ನೈದರ್ ಐ ಆಮ್ ಎಂಡೋಸಿಂಗ್ ದ ಸ್ಟೇಟ್ಮೆಂಟ್. ನಾನು ಅದನ್ನ ಕಂಡೆಮ್ ಕೂಡ ಮಾಡ್ತೀನಿ. ಮೋಡ ಹಗರಣದಾಗ ಬಿಜೆಪಿ ನಾಯಕರು ಎಲ್ಲರೂ ಏನ್ ಹೇಳ್ತಿದ್ದಾರೆ ಅಂದ್ರೆ ಶೀಘ್ರದಲ್ಲೇ ರಾಜ್ಯಕ್ಕೆ ಹೊಸ ಸಿಎಂ ಬರ್ತಾರೆ, ಇವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಿದ್ದಾರೆ ಅಂತ ವಿಜೇಂದ್ರ ಆದಿಯಾಗಿ ಎಲ್ಲರೂ ಮಾತಾಡ್ತಿದ್ದಾರೆ. ಈಗ ಏನಾಗಿದೆ ಅದೇ ನಿಮಗೆ ಮಾಧ್ಯಮದವ್ರು ನಮ್ಕಿನ್ನ ಚೆನ್ನಾಗಿ ನಿಮ್ ಮಾಹಿತಿ ಇದೆ. ಮೂಡ ಹಗರಣದಲ್ಲಿ ಯಾಕೆ ಚೇಂಜ್ ಮಾಡ್ತಾ ಇದಾರೆ ಅಂದ್ರೆ ಹೆಂಗೋ ಮಾಡಿ ಸರ್ಕಾರ ಕೆಡಬೇಕು ಅನ್ನೋದೇ ಉದ್ದೇಶ ಅವರಿಗೆ. ಈಗ ಸಿದ್ದರಾಮಯ್ಯ ಅವ್ರನ್ನ ಹೆಂಗ್ ಇಳಿಸಬೇಕು, ಹಿಂದುಳಿದ ನಾಯಕ ಪಾಪ್ಯುಲರ್ ಇದಾರೆ, 136 ಇರ್ತಕ್ಕಂತ ಒಂದು ಸರ್ಕಾರ ಹೆಂಗ್ ಕೆಡಬೇಕು, MLA ಖರೀದಿ ಮಾಡಕ್ ಟ್ರೈ ಮಾಡಿದ್ರು ಆಗ್ಲಿಲ್ಲ. ಮತ್ತೆ ಈ ಗವರ್ನರ್ ಮುಖಾಂತರ ಪ್ರಾಸಿಕ್ಯೂಷನ್ ಕೊಡೋದು, ಪ್ರಾಸಿಕ್ಯೂಷನ್ ಎಷ್ಟು ಪೆಂಡಿಂಗ್ ಇದಾವಲ್ಲ ಅದ್ಯಾಕೆ ಕೊಡ್ತಾ ಇಲ್ಲ ಪ್ರಾಸಿಕ್ಯೂಷನ್? ಕೇಂದ್ರ ಸರ್ಕಾರದ ಈ ಪ್ರಾಸಿಕ್ಯೂಷನ್ ಬಗ್ಗೆ ಮಾತನಾಡಿದ್ರು 100 ಇದಾವೆ. ನಾವು ಮಾತಾಡಿದ್ರೆ ನೀವು ಕೇವಲ ಮೋದಿ ಬಗ್ಗೆನೇ ಮಾತನಾಡ್ತೀರಂತೀರಿ. 10 ವರ್ಷದ ಅವಧಿಯಲ್ಲಿ ನಾನು ಹೇಳ್ಬೋದು, ಅದು ಬೇಡ. ಲೆಟ್ ಅಸ್ ಕಮ್ ಓನ್ಲಿ ಸ್ಪೀಕ್ ಅಬೌಟ್ ಕರ್ನಾಟಕ ಓನ್ಲಿ. ಪ್ರಾಸಿಕ್ಯೂಷನ್ ಗಿನ್ನ ಬಹಳ ಜನ ಪ್ರಾಸಿಕ್ಯೂಷನ್ ಲೋಕಾಯುಕ್ತವ್ರು ಪೆಂಡಿಂಗ್ ಇತ್ತು, ಲೋಕಾಯುಕ್ತವ್ರು ಕೇಳಿದ್ರು, ಯಾಕೆ ಕೊಡ್ಲಿಲ್ಲ ಅವರು? ಇದೆಲ್ಲ ಮೇಲ್ನೋಟಕ್ಕೆ ಕಾಣುತ್ತೆ. ನೀವು ಜನಕ್ಕೆ ಇದನ್ನು ಹೇಳಬೇಕು. ಮೈ ರಿಕ್ವೆಸ್ಟ್ ಈಸ್, ಇವತ್ತು ಈ ದೇಶಕ್ಕೆ ಬಿಜೆಪಿ ಅನಿವಾರ್ಯ ಇಲ್ಲ, ಕಾಂಗ್ರೆಸ್ ಅನಿವಾರ್ಯ ಇಲ್ಲ. ಈ ದೇಶದ ಸಂವಿಧಾನ, ಪೊಲಿಟಿಕಲ್ ಸಿಸ್ಟಮ್ ಅನಿವಾರ್ಯಗಳು. ಯಾರಿಗೋ ಏನೋ ಐತೆ ಅಧಿಕಾರ ಅಂತೇಳಿ ಹೆಂಗ್ ಬೇಕಾದಂಗೆ ಉಪಯೋಗಿಸ್ಕೊಂತಕ್ಕಂಥದನ್ನ ಅದನ್ನ ಮ್ಯಾನೇಜ್ ಮಾಡಿ ಬೇರೆ ಮೇಲೆ ತಪ್ಪು ತೋರಿಸತಕ್ಕಂಥದ್ದು ಕಳೆದ 10 ವರ್ಷ ನಡೀತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಸಾರ್ವಜನಿಕ ನಮಗೆ ನಿಮ್ಮ ಮುಖಾಂತರ ಸತ್ಯತೆಯನ್ನ ನೀವು ಜನಕ್ಕೆ ಕೇಳಿಸ್ರಿ, ನೀವು ಮುಡ್ಸ್ರಿ, ಜನ ಅರ್ಥ ಮಾಡ್ಕೊಳ್ತಾರೆ. ಈಗ ಅವ್ರನ್ನ ಸುಳ್ಳು ಹೇಳಿ ಯಾತಕ್ಕೆ ಸುಳ್ಳು ಹೇಳ್ತಾರೆ? ಮೂಡದಲ್ಲಿ ಏನಿದೆ ಅಂತ ನೀವು ಹೇಳ್ರಿ. ಇವತ್ತು ನೀವ್ ಹೇಳ್ರಿ, ಇವು ಆಸ್ಕ್ ಮೀ ಎನಿ ಕ್ವಶನ್ ಆನ್ ಮೂಡ, ಐ ಟೆಲ್ ಯು. ನಿಮ್ಮ ಪ್ರಕಾರ ಹೇಳ್ರಿ, ಮೂಡದಲ್ಲಿ ಹಗರಣ ಇದೆಯಾ? ಅಲ್ಲ, ನಿಮ್ ಪ್ರಕಾರ ಹೇಳಿ. ಬಿಜೆಪಿ ಅವರು ವಾದ ಅಲ್ಲ, ವಾದ ಆಯ್ತು. ಈಗ ನಿಮ್ದು ಕೂಡ ವಾದ ಬೇಕಲ್ಲ. ನಿಮ್ ವಾದನು ಜನ ನೋಡ್ತಾರೆ. ಬರೀ ಬಿಜೆಪಿ ವಾದ ತೋರ್ಸೋಕ್ ಹೋಗ್ಬೇಡಿ, ನಮ್ಮ ವಾದನ ತೋರಿಸಬೇಡಿ. ನಿಮ್ದಾದಂತ ವಾದನು ಹೇಳಿ ಜನಕ್ಕೆ. ಇನ್ ವಾಟ್ ಮೇ ಯು ಗೋಂಟ್ ಆಸ್ಕ್ ದಮ್ ದ ರೈಟ್ ಕ್ವಶನ್. ಯಾಕೆ ಮೂಡ ಹಗರಣದಲ್ಲಿ ಯಾಕೆ ರಾಜೀನಾಮೆ ಕೊಡಬೇಕು? ರಫೇಲ್ ಡೀಲ್ ನ ಯಾಕೆ ಪ್ರಧಾನಮಂತ್ರಿ ಕೊಡಬಾರ್ದು? ನೀವು ಹೋಗಿ ಕೇಳ್ರಿ. ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಆಯ್ತು ಯಾವ್ದು ಎಲೆಕ್ಟ್ರಲ್ ಬಾಂಡ್ ನಲ್ಲಿ, ಮತ್ತೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬಾರ್ದಾ?
ವಿಜೇಂದ್ರ ಅವರು ಕೇಳಿ ಯಾಕೆ ಕೊಡಬಾರ್ದು, ನೀವು ಪ್ರಧಾನಮಂತ್ರಿ ಯಾಕೆ ರಾಜೀನಾಮೆ ಕೊಡಬಾರ್ದು, ನೀವು ಒತ್ತಡತಾರೆ ಪ್ರಧಾನಮಂತ್ರಿಗೆ, ಅನ್ಕಾನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್, 8,500 ಕೋಟಿ ಹಗರಣ ಆಗಿದೆ, ಮತ್ತೆ ಯಾಕೆ ಅವ್ರ ಯಾಕೆ ರಾಜೀನಾಮೆ ಕೊಡಬಾರ್ದು? ಮೂಡ ಹಗರಣ ಇಟ್ಕೊಂಡು ಯಾಕೆ ಮಾತಾಡ್ತೀರಾ? ಮೂಡ ಹಗರಣದಾಗ ಏನಿದೆ? ಈಸ್ ಇ ನಾಟ್ ಎಲಿಜಿಬಲ್ ಫಾರ್ ಸೈಟ್? ಸಿಎಂ ವೈಫ್ ವಾಸ್ ನಾಟ್ ಎಲಿಜಿಬಲ್ ಫಾರ್ ಸೈಟ್? ಇವತ್ತುವರೆಗೆ ಓನರ್ಶಿಪ್ ಡಿಸ್ಪ್ಯೂಟ್ ಇದೆ ಅಂದ್ರೆ, ಇಲ್ಲಿವರೆಗೆ ನೀವು ಇದ್ದೀರಿ ಎಲ್ಲ ಓನರ್ಶಿಪ್ ಡಿಸ್ಪ್ಯೂಟ್ ಇದೆಯಾ? ಮತ್ತೆ ಏನು ಯಾರು ಡಿಸ್ಪ್ಯೂಟ್ ಯಾರು ಮಾಡಿದಾರ? ಈಗ ಅಲ್ಲಿ ಪ್ರಶ್ನೆ ಬಂದಿದೆ ಸರ್, ಈ 14 ಸೈಟ್ ಅನ್ನ 2011 ಐ ಥಿಂಕ್ 1 ಅಥವಾ 11 ಡಿನೋಟಿಫಿಕೇಶನ್ ಆಗುತ್ತೆ. ಅದಾದ್ಮೇಲೆ ಇವ್ರು ಲೆಟರ್ ಬರೀತಾರೆ. ಡಿನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು 98. ಅದಾದ್ಮೇಲೆ 2006ನಲ್ಲಿ ಅಂದ್ರೆ 6-8 ವರ್ಷ ಆದ್ಮೇಲೆ ಡಿನೋಟಿಫಿಕೇಶನ್ ಆಗಿರ್ತಕ್ಕಂಥ ಭೂಮಿಯನ್ನು ಖರೀದಿ ಮಾಡ್ತಾರೆ. ನೋಟಿಫೈ ಮಾಡಿದ್ದು ಇವರಲ್ಲ, ಡಿನೋಟಿಫೈ ಮಾಡ್ಕೊಂಡಿದ್ದು ಇವರಲ್ಲ. ನಿಮ್ಮ ಹೆಸರ ಮೇಲೆ ಡಿನೋಟಿಫೈ ಆಗಿರ್ತಕ್ಕಂಥ ಒಂದು ಆಸ್ತಿನ 6 ವರ್ಷ ಆದ್ಮೇಲೆ ಅವ್ರ ಬಾಬಾಯಿಂದ ಖರೀದಿ ಮಾಡ್ತಾರೆ. ಖರೀದಿ ಮಾಡಾದ್ಮೇಲೆ 4-5 ವರ್ಷ ಆದ್ಮೇಲೆ ಅವ್ರ ತಂಗಿಗೆ ಅಕ್ಕಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ, ಗಿಫ್ಟೆಡ್ ಮಾಡ್ಕೊಡ್ತಾರೆ. ಅದ್ರಾಗ ಏನ್ ಪ್ರಾಬ್ಲಮ್ ಏನಿದೆ? ವೇರ್ ಇಸ್ ದ ಪ್ರಾಬ್ಲಮ್? ಅಂದ್ರೆ ಈಗ ಪ್ರಾಸಿಕ್ಯೂಷನ್ ಕೊಡಕಲ್ಲ, ಈಗ 125 ಸೈಟಿಗೂ ಪ್ರಾಸಿಕ್ಯೂಷನ್ ಕೊಡಬೇಕಾಗಿತ್ತಲ್ಲ ಗವರ್ನರ್, ಯಾಕೆ ಬರ 14 ಸೈಟಿಗೆ ಯಾಕೆ ಪ್ರಾಸಿಕ್ಯೂಷನ್ ಕೇಳಕತ್ತೀರಿ? ಪ್ರಾಸಿಕ್ಯೂಷನ್ ಕೊಡಬೇಕಾಗಿದ್ರೆ 125 ಸೈಟಿಗೆ ಕೊಡಬೇಕಲ್ಲ, ಬರೀ 14 ಸೈಟಿಗೆ ಯಾಕೆ ಕೊಡಬೇಕು? ವಾಟ್ ಇಸ್ ದ ರೀಸನ್? ಅಂದ್ರೆ ಸಿದ್ದರಾಮಯ್ಯನವರು ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ. ನೀವು ಕೇಳಬೇಕಲ್ಲ, ಬಿಜೆಪಿ ಅವ್ರಿಗೆ ಕೇಳಿ. ಈಗ ನೀವು ಬಿಜೆಪಿ ಅವರಿಗೆ, ಜೋಶಿ ಅವರಿಗೆ, ಇಲ್ಲ ಬೆಲ್ಲದವರಿಗೆ ಅಲ್ಲ, ಒಂದ್ ಪ್ರಶ್ನೆ, 125 ಸೈಟಿಗೆ ಪ್ರಾಸಿಕ್ಯೂಷನ್ ಯಾಕೆ ಕೇಳ್ತಲ್ಲ ನಿಮ್ ಗವರ್ನರಿಗೆ? ನೀವೆಲ್ಲ ಹೋಗಿ ಕೊಟ್ರಲ್ಲ ಗವರ್ನರಿಗೆ, ಮತ್ 125 ಕೇಳಬೇಕಾಗಿತ್ತು, ಬರ 14 ಸೈಟಿಗೆ ಯಾಕೆ ಪ್ರಾಸಿಕ್ಯೂಷನ್ ಕೇಳಕತ್ತೀರಿ? ಈಗ ಜೋಶಿ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು, ನಮಗೆ ಮೂಡ ದಾಖಲೆಗಳನ್ನು ಕೊಟ್ಟಿದ್ದೇ ಕಾಂಗ್ರೆಸ್ನವರು, ನಮ್ ಕಡೆ ಏನ್ ದಾಖಲೆ ಇರಲಿಲ್ಲ, ಸಿದ್ದರಾಮಯ್ಯನವರು ಎಲ್ಲಾ ದಾಖಲೆ ಕೊಟ್ಟಿದ್ದೇ ಕಾಂಗ್ರೆಸ್ನವರು ಅಂತ ಹೇಳ್ತಿದ್ದಾರೆ. ಅದಕ್ಕೇನೈತೆ? ಅಲ್ಲ, ನೀವು ಕಾಂಗ್ರೆಸ್ನವರೇ ದಾಖಲೆ ಕೊಟ್ಟು ಹೋರಾಟ ಮಾಡಕ್ ಹಚ್ಚಿದ್ರೆ ಅಲ್ರಿ, ನೀವ್ ಹೇಳ್ರಿ ಯಾರು ಕೊಟ್ರ ಅಂತ ದಾಖಲೆ? ನೀವು ತಗೋಬಾರ್ದು, ಮತ್ತೆ ಕಾಂಗ್ರೆಸ್ನವ್ರು ದಾಖಲೆ ಕೊಟ್ಟು ತಗೋಬಾರ್ದು. ಕಾಂಗ್ರೆಸ್ನವ್ರು ಮುಟ್ಬಾರ್ದಲ್ಲ ನೀವು? ಏನ್ರಿ ಈ ತರ ಮಾತಾಡೋದು? ಕೇಂದ್ರ ಸಚಿವರಿದ್ದಾರೆ, ದಾಖಲೆಗಳು ಬಹಿರಂಗವಾಗಿದ್ದಾವೆ ಎಲ್ಲ. ಎನಿ ಡಾಕ್ಯುಮೆಂಟ್ ಇಸ್ ಪಬ್ಲಿಕ್ ಡೊಮೈನ್ ಅಲ್ಲಿ. RTI ಹಾಕಿದ್ರೆ ಸಿಗುತ್ತೆ. ಕಾಂಗ್ರೆಸ್ ಅದ್ರ ನೀವು ಕಾಂಗ್ರೆಸ್ ಜೊತೆ ಸೆಟ್ಟಿಂಗ್ ಆಗಿದ್ದೀರಾ? ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಸೆಟ್ಟಿಂಗ್ ಆಗಿದಾರ, ಡಾಕ್ಯುಮೆಂಟ್ಸ್ ಸೆಟ್ಟಿಂಗ್ ಆಗಿದಾರ? ಸುಮ್ಮನೆ ಬರೋದು, ಆರ್ಕಿ ಉತ್ತರ ಕೊಡೋದು, ಹೋಗೋದು. ಸ್ವಲ್ಪ ಆಕ್ಚುಲಿ ಈಸ್ ಸೀನಿಯರ್ ಮೋಸ್ಟ್ ಒನ್ ಆಫ್ ದ ಗ್ರೇಟೆಸ್ಟ್, ಒನ್ ಆಫ್ ದ ನಮ್ಮ ಧಾರವಾಡನಲ್ಲಿ ಬಂದಲ್ಲಿ 5 ಟೈಮ್ ಗೆದ್ದಿದ್ದೀರಿ. ಸೊ ಪ್ಲೀಸ್ ಸ್ಪೀಕ್ ಸಮಥಿಂಗ್ ವಿಚ್ ಇಸ್ ರೀಸನಬಲ್ ಆಗಿ. ಕಾಂಗ್ರೆಸ್ನವರೇ ಕೊಡ್ತಾರೆ, ಏನಾದ್ರೆ ಈ ತರ ಇದಕ್ಕೆ ನಾನೇಂದು ಉತ್ತರ ಕೊಡ್ಲಿಪ್ಪ? ಕಾಂಗ್ರೆಸ್ನವ್ರು ಕೊಟ್ರೆ ನಾವೇನ್ ಮಾಡ್ಬೇಕು ಹೇಳ್ರಿ? ಶಾಸಕರನ್ನ ಖರೀದಿ ಮಾಡ್ತಿದ್ದಾರೆ, ಅದು ಪ್ರಯೋಜನ ಆಗ್ಲಿಲ್ಲ, ಈಗ ಇದನ್ನ ಮಾಡಿದಾರೆ. ಸತ್ಯನ ಸರ್ ಹಂಗಿದ್ರೆ ಶಾಸಕರು ಖರೀದಿ ಮಾಡಿದ್ದು ಅವ್ರಿಗೆ ಕೇಳಲ್ಲ ಬಿಜೆಪಿ ಅವರಿಗೆ? ನೀವೇ ಹೇಳಿದ್ರಲ್ಲ ಸರ್, ಈಗ ಏನಂತ ಕಾಂಗ್ರೆಸ್ 100% ಪ್ರಯತ್ನ ಮಾಡಿದಾರ್ರಿ ಶಾಸಕರನ್ನ. ಅಲ್ಲ, ಮುಗಿಸ್ತೀನಿ. ರವಿ ಗಾಣಿಗರ್ ಹೇಳಿರ್ತಕ್ಕಂಥದ್ದು ಅವ್ರನ್ನ ನೀವು ಕೇಳಿ. ನನ್ನ ಹತ್ರ ನಿಮಗೂ ಮಾಹಿತಿ ಇಲ್ವಾ? ಬಿಜೆಪಿ ಸರ್ಕಾರ ಅಂದ್ರೆ ಫ್ರೀ ಹೋಗ್ಬಿಡ್ತಾರ ಬಿಜೆಪಿ ಯಾರನ್ನ? ಅಲ್ಲ, ನಿಮ್ಮ ಅನುಭವ ಏನಿಸುತ್ತೆ? ಮತ್ತೆ ಎಲ್ಲರೂ ಮತ್ತೆ ಖರೀದಿ ಮಾಡೇ ಮಾಡ್ತಾರೆ. ಅವ್ರು ಖರೀದಿ ಮಾಡಿದ್ರೆ ನಂಬರ್ 1 ಇದ್ದಾರೆ. ಯಾಕಂದ್ರೆ ಅದಾನಿ ಅಂಬಾನಿ ದುಡ್ಡಿದೆ. ಯಾಕಂದ್ರೆ ಅದಾನಿಗೆ ಹೇಳನಲ್ಲ 11 ಲಕ್ಷ ಕೋಟಿ ಲಾಭ ಇದೆ. ಬಹಳ ಕಷ್ಟ ಬಿದ್ದು ದುಡಿತಕ್ಕಂಥವ್ರು ಅದಾನಿ. ಸೊ ಅವ್ರ ದುಡ್ಡು ತಗೊಂಡು ಮತ್ತೆ ನಡೆಸಬೇಕು. ಮತ್ತೆ ಅವ್ರ ಪರವಾಗಿ ಅವ್ರು ಹೇಳಿರ್ತಕ್ಕಂಥ ಸರ್ಕಾರಗಳಾಗಬೇಕು. ಯಾರು ಅವ್ರ ವಿರುದ್ಧ ಮಾತಾಡ್ತಾರೋ ಆ ಸರ್ಕಾರಗಳು ಬಿಳಿಸಬೇಕು. ಬೇರೆ ಏನಿದೆ? ಬೇರೆ ಕಳೆದ 10 ವರ್ಷದಿಂದ ಏನಾಗೈತಿ ಹೇಳ್ರಿ? ಪ್ರಹ್ಲಾದ್ ಜೋಶಿ ಅವ್ರು ಕೇಳ್ರಿ, 10 ವರ್ಷದಿಂದ ಏನಾಗೈತಿ ದೇಶದ ಕತೆ ಹೇಳ್ತಾರ? ಚರ್ಚೆ ಮಾಡ್ತಾರ? 1 to 1 ಬರ್ತಾರ? ಸುಮ್ಮನೆ ಹೇಳೋದು, ನಿಮಗೆ ಕರ್ಸೋದು, ಒಂದು ಪ್ರೆಸ್ ಮೀಟ್ ಮಾಡೋದು, ಹೋಗ್ಬಿಡೋದು. ಕೇಳ್ರಿ ಅವರಿಗೆ, ಈ ದೇಶದ ಆಗು ಹೋಗುಗಳ ಬಗ್ಗೆ ಕೇಳ್ರಿ. 11ನೇ ವರ್ಷ ಆಯ್ತು ಪ್ರಧಾನಮಂತ್ರಿ ಆಗಿ. ದಯಮಾಡಿ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಿಮ್ ಪ್ರಧಾನಮಂತ್ರಿ ಒಂದು ಪ್ರೆಸ್ ಮೀಟ್ ಮಾಡಕ್ ಹೇಳ್ರಿ. ಈ ದೇಶದ ಎಲ್ಲಾ ಆಗು ಹೋಗುಗಳಿಗೆ ಏನೈತಂತ ಅವ್ರ ಮುಖಾಂತರ ನಾವು ಕೇಳಬೇಕು. ಅದಕ್ಕೆ ಒಂದ್ಸಲ ಪ್ರೆಸ್ ಮೀಟ್ ಮಾಡಕ್ ಹೇಳ್ರಿ. ಯಾಕೆ ಮೋದಿ ಸಾಹೇಬ್ರು ಯಾಕೆ ಪ್ರೆಸ್ ಮೀಟ್ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಒಂದ್ಸಲ ಪ್ರೆಸ್ ಮೀಟ್ ಮಾಡಕ್ ಹೇಳಿ. ಚಾಲೆಂಜ್ ಮಾಡ್ತೀವಿ ನಾವು ಕೂಡ. ಬಹಿರಂಗವಾಗಿ ಕರೆಸ್ರಿ ಎಲ್ಲ ಕಡೆ, ಎಲ್ಲ ರಾಜ್ಯಗಳೆಲ್ಲ ಅಥವಾ ಇಂಡಿಯಾದಲ್ಲಿ ಎಲ್ಲ ಬಂದು ನ್ಯೂ ದೆಹಲಿನೇ ಒಂದು ಪ್ರೆಸ್ ಮೀಟ್ ಮಾಡಕ್ ಹೇಳ್ರಿ. ಸಲ ಎಲ್ಲ ಉತ್ತರ ಸಿಕ್ಬಿಡ್ತಲ್ಲ, ಇಡೀ ದೇಶಕ್ಕೆ ಉತ್ತರ ಸಿಗ್ತತೆ. ಪ್ರಪಂಚಕ್ಕೆ ಹೋಗಿ ಸುಮ್ಮನೆ ಬುದ್ಧಿವಂತಿಕೆ ಅನ್ಸೋದಕ್ಕಿಂತ ಎಷ್ಟು ಬುದ್ಧಿವಂತಿಕೆ ಗುರ್ತಾಗತ್ತಲ್ಲ, ಮಾತಾಡಕ್ ಹೇಳ್ರಿ. ಇವೆಲ್ಲ ಏನ್ ಮಾತಾಡೋದು ಬೇಡ, ಬರೋದು ಸುಮ್ಮನೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋದು ಹೋಗ್ಬಿಡದ? ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನೀವು ಸಚಿವರಿದ್ದೀರಿ, ಕೇಂದ್ರದಲ್ಲಿದ್ದೀರಿ. ಕೇಂದ್ರ ಸರ್ಕಾರದ ಎಷ್ಟು ರೊಕ್ಕ ಕೊಡ್ತತೆ? ಈ ಬಜೆಟ್ ನಲ್ಲಿ ಎಷ್ಟು ರೊಕ್ಕ ಬಂದತೆ? ಕಳೆದ 10 ವರ್ಷ ಎಷ್ಟು ದುಡ್ಡು ಬಂದೈತೆ? ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಒಳ್ಳೇದು. ಅದು ಬಿಡೋದು ಸುಮ್ಮನೆ ಸಿದ್ದರಾಮಯ್ಯ ಬಗ್ಗೆ ಮಾತನಾಡೋದು. ಕಾಂಗ್ರೆಸ್ನವ್ರು ಸರ್ಟಿಫಿಕೇಟ್ ಕೊಟ್ಟಾರೆ, ಕಾಂಗ್ರೆಸ್ನವ್ರು ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟಾರೆ. ಇದು ನಮಗೆ ಕೇಳಿದ್ರೆ ಇದೇನು ಅಭಿವೃದ್ಧಿನ? ಇದು ಅಭಿವೃದ್ಧಿನ? ಡೆವಲಪ್ಮೆಂಟ್ ಅದು ಏನ್ರಿ? ಇದು ಅಭಿವೃದ್ಧಿ ಡೆವಲಪ್ಮೆಂಟ್ ಅವರು? ಮತ್ತೆ ಏನ್ ಮಾತಾಡ್ತಾರ ಅವರು? ಸರ್, ಈಗ ದರ್ಶನ್ ಕೇಸ್ನ ವಿರೋಧ ಪಕ್ಷದವರು ಏನು ಗಾಳವಾಗಿ ಅಸ್ತ್ರವಾಗಿ ಪ್ರಯೋಗ ಮಾಡ್ತಿದ್ದಾರೆ. ಅಸ್ತ್ರವಾಗಿ ಏನಿದೆ ಸರ್? ರಾಜ್ಯಾತೀತ ಸರ್ಕಾರದಲ್ಲಿ ವಿಐಪಿ ಟ್ರೀಟ್ಮೆಂಟ್ ನಡೆದಿದೆ ಜೈಲ್ಗಳಲ್ಲಿ. ಅದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಏನಾಗಿದೆ ಅಂತ ತೀರ್ಮಾನ ತಗೊಂಡು ಇವು ಮಾಡಿದ್ದಾರೆ. ಬಳ್ಳಾರಿ ಜೈಲಿಗೆ ಕಳಿಸಿದ್ದಾರೆ. ಈಗ ಇವರು ಯಾರು ಏನ್ ಮಾಡಿದಾರ ಜೈಲಿಗೆ ಆಗ್ತದಾರಲ್ಲ. ಈ ಕೇಜ್ರಿವಾಲ್ ಏನ್ ತಪ್ಪು ಮಾಡಿದ್ರು? ಶಿರನ್ ಏನ್ ತಪ್ಪು ಮಾಡಿದ್ರು? ಸುಬ್ಬು ಶಿರನ್ ಅದೇನ್ ತಪ್ಪು ಮಾಡಿದ್ರು?
ಈಗ ಗುಜರಾತ್ ಈಗ ನಾನು ಹೇಳಿದ್ರೆ ಮತ್ತೆ ನೀವು ಕೇಂದ್ರ ಸರ್ಕಾರಕ್ಕೆ ಬರ್ತೀರ ಅಂತ ಅದಕ್ಕೆ ನಾನು ಹೇಳಕ್ ಹೋಗೋದಿಲ್ಲ, ಬಿಟ್ಟು ಬಿಡ್ರಿ ಸುಮ್ಮನೆ ಹೋಗ್ಲಿ ಅತ್ಲಾಗ. ಈಗ ದರ್ಶನ್ಗೆ ಈಗ ತಮ್ಮ ತವರು ಜಿಲ್ಲೆ ಬಳ್ಳಾರಿಗೆ ಜೈಲಿಗೆ ಹಾಕಿದ್ದಾರೆ. ಆಪ್ತರು ಜಮೀರ್ ಅಹಮದ್ ಖಾನ್, ಸಂತೋಷ್ ಲಾಡ್ ಅವರು ಆಪ್ತಿರ್ತಾರೆ. ಸೊ ಇಲ್ಲಿನ ಅದೇ ಸ್ಪೆಸಿಲಿಟಿ ಅಲ್ಲ, ಈ ರೀತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಸ್ಟಾರ್ಟ್ ಆಗಿದೆ. ಅದು ಗುರುತಿಲ್ಲ ರೀ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಅಭಿಯಾನ ಆಗಿರುತ್ತೆ, ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಆಗ್ಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಯವರು ತೀರ್ಮಾನ ತಗೊಂಡಿದ್ದಾರೆ. ಅದಾಗಿರ್ತಕ್ಕಂಥದ್ದು ನನಗೆ ಐ ಆಮ್ ನಾಟ್ ಸಪೋರ್ಟಿಂಗ್ ಇಟ್. ಆತರ ಆಗ್ಬಾರ್ದು ಅನ್ನೋದೇ ನನ್ನ ವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.